ಸಿ ಎಂ ಮನೆಗೆ ಎಷ್ಟು ಖರ್ಚಾಯಿತು ಅಂತ ನೀವು ನೋಡಿದ್ರಿ. 9 ಕೋಟಿ ರೂಪಾಯಿ ಕೇವಲ ನವೀಕರಣಕ್ಕೆ. ಶಾಸಕರು, ಸಚಿವರು, ಸಭಾಧ್ಯಕ್ಷರು ಇವರಿಗೆ ಎಷ್ಟು ದುಡ್ಡು ಬರುತ್ತೆ ಗೊತ್ತಾ? ಡೈಲಿ, ತಿಂಗಳಲ್ಲಿ, ವರ್ಷಕ್ಕೆ. ಆಮೇಲೆ ಸರ್ಕಾರ ಎಷ್ಟೆಲ್ಲ ಸವಲತ್ತುಗಳನ್ನು ಇವರಿಗೆ ಕೊಡ್ತಾ ಇದೆ ಗೊತ್ತಾ? ಇದನ್ನು ತೋರಿಸ್ಲಾ? ಬನ್ನಿ ನೋಡೋಣ ಏನೆಲ್ಲ ಸವಲತ್ತುಗಳು ಸಿಗುತ್ತೆ. ಇದನ್ನು ನೋಡಿದರೆ ನಿಮಗೆ ತಲೆ ತಿರುಗೋಗುತ್ತೆ. ಎಮ್ ಎಲ್ ಎ 224 ಎಮ್ ಎಲ್ ಎಗಳಿದ್ದಾರೆ ನಮ್ಮಲ್ಲಿ. ಅವರಿಗೆ ಸಂಬಳ ಅಂತ ಫಸ್ಟ್ ಒಂದು 40,000 ಬರುತ್ತೆ. ಅಷ್ಟೇನಾ ಅಂತ ಅಂದ್ಕೊಬಿಡಿ. ಏನು ರೀ 40,000 ರೂಪಾಯಿ ಎಷ್ಟು ಸಣ್ಣ ಪುಟ್ಟ ಕೆಲಸದಲ್ಲೂ ಕೂಡ ಸಿಗುತ್ತೆ? ಅಷ್ಟೇ ಅಲ್ಲ, 40,000 ರೂಪಾಯಿಗಿಂತ ಜಾಸ್ತಿ ಅವರು ಟ್ರಾವೆಲ್ ಮಾಡೋದಕ್ಕೆ 60,000 ರೂಪಾಯಿ ಸಿಗುತ್ತೆ. ಟಿ ಎ ಅಂತ ಕರೀತಾರೆ, ಇದನ್ನು ಟ್ರಾವೆಲಿಂಗ್ ಅಲವೆನ್ಸ್ ಅಂತ ಕರೀತಾರೆ. ಇದು ಕೇವಲ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ. ಇವರು ಕ್ಷೇತ್ರದಲ್ಲಿ ಓಡಾಡಬೇಕು. ಅವ್ರು ಓಡ್ತಾರೋ, ಅವರು ಓಡಾಡ್ತಾರೋ, ಅಥವಾ ಅವ್ರ ಹೆಸರಲ್ಲಿ ಬೇರೆಯವರು ಮಾಡ್ತಾರೋ, ಇಷ್ಟು ಅವ್ರು ಓಡಾಡೋದಕ್ಕೆ ಇವರಿಗೆ ಸಿಗುವಂಥದ್ದು ಕ್ಷೇತ್ರ ಪ್ರಯಾಣ ಭತ್ಯೆ ಶಾಸಕರಿಗೆ. ಇದು ತಿಂಗಳಿಗೆ. ಆಮೇಲೆ ಒಂದು ಸಭೆಗೆ ಹಾಜರಾದರೆ, ವಿಧಾನಸಭೆಯಲ್ಲಿ ಈಗ 10 ದಿವಸದ್ದಾಯ್ತಲ್ಲ, 10 ದಿವಸ 15 ದಿವಸ ಅಂತ ಆಗುತ್ತಲ್ಲ, ಅದು ವರ್ಷದಲ್ಲಿ 2, 3, 4 ಬಾರಿ ಆಗುತ್ತಲ್ಲ. ಒಂದು ದಿವಸ ಹಾಜರಾದರೆ 7,000 ರೂಪಾಯಿ. 7,000 ರೂಪಾಯಿ. 10 ದಿನ ಅವರು ಬಂದಿದ್ದರೆ ಪ್ರಶ್ನೆ ಕೇಳೋದು ಬೇಡ, ಸುಮ್ಮನೆ ಕೂತು ಸೈನ್ ಹಾಕಿ ಹೊರಗೋಗಿದ್ರೆ ಕಳೆದ 10 ದಿವಸದಲ್ಲಿ ಒಬ್ಬೊಬ್ಬರಿಗೆ 70,000 ರೂಪಾಯಿ ಬಂತು. ಅರ್ಥ ಆಯ್ತಲ್ಲ ನಿಮಗೆ? 70,000 ರೂಪಾಯಿ ಒಬ್ಬೊಬ್ಬರಿಗೆ ಇಂಟು 224. ಇನ್ನು ದೂರವಾಣಿ ತಿಂಗಳಿಗೆ 20,000 ರೂಪಾಯಿ. ಈಗಲೂ ಕೆಲವರು ಕೇಳ್ತಾರೆ, ಸರ್ ಫ್ರೀ ಬರುತ್ತಲ್ಲ ಈಗ ಜಿಯೋ ಎಲ್ಲ ಬಂದ ನಂತರ, ಅವ್ರಿಗೆ ಯಾಕೆ 20,000? ಹಂಗೆಲ್ಲ ಇಲ್ಲ, 20,000 ಅವ್ರಿಗೆ ಬರುತ್ತೆ. ಅದಾದ ನಂತರ ಏನು ಬರುತ್ತೆ? ಅಂಚೆ ವೆಚ್ಚ ಪೋಸ್ಟಲ್ 5,000 ರೂಪಾಯಿ ತಿಂಗಳಿಗೆ. ಆಮೇಲೆ ಅವ್ರಿಗೊಬ್ಬ ಪಿ ಎ ಕೊಡೋದಕ್ಕೆ ಕೂಡ ಸರ್ಕಾರವೇ ದುಡ್ಡು ಕೊಡುತ್ತೆ, 20,000 ರೂಪಾಯಿ ಕೊಡುತ್ತೆ. ಆಮೇಲೆ ವಾರ್ಷಿಕ ಪ್ರಯಾಣ ಅಂಥೇಳಿ ಅಲ್ಲಿಗೆ ಇಲ್ಲಿಗೆ ಎಲ್ಲ ಹೋಗ್ಲಿಕ್ಕಿರುತ್ತಲ್ಲ, ಅದಕ್ಕಾಗಿ 2.5 ಲಕ್ಷ. 60,000 ಬೇರೆ ತಿಂಗಳಿಗೆ, 2.5 ಲಕ್ಷ ಬೇರೆ. ಇದಿಷ್ಟ ಆಯಿತಾ? ನೋಡಿ, ವೇತನ 40, ಕ್ಷೇತ್ರ ಪ್ರಯಾಣ ಭತ್ಯೆ 60, 1 ಲಕ್ಷ ಆಯಿತು. ಸಭೆಗೆ ಹಾಜರಾದರೆ 7,000, ದೂರವಾಣಿ 20,000, ಅಂಚೆ ವೆಚ್ಚ 5,000, ಪಿ ಎ ವೇತನ 20,000, ವಾರ್ಷಿಕ ಪ್ರಯಾಣ 2.5 ಲಕ್ಷ. ಈಗ ಸಿ ಎಮ್ಗೆ, ಸಚಿವರಿಗೆ, ಸ್ಪೀಕರ್ಗೆ ಏನೆಲ್ಲ ಸಿಗುತ್ತೆ? ಅವ್ರಿಗೊಂದು ಮನೆ ಕೊಡ್ತಾರೆ ಬೆಂಗಳೂರಿನಲ್ಲಿ. ಆ ಮನೆ ಬಾಡಿಗೆ ಎಷ್ಟು ಗೊತ್ತಾ? 1,20,000. ಸಚಿವರಿಗೆ, ಸಿ ಎಮ್ಗೆ, ಸ್ಪೀಕರ್ಗೆ ಮನೆ ಬಾಡಿಗೆ ಅಂತ ಮನೆ ಒಂದು ಕೊಡ್ತಾರೆ. ಅಥವಾ ನೀವಾಗಿ ಮಾಡಿಕೊಂಡ್ರೆ ಅವರಿಗೆ 1,20,000 ರೂಪಾಯಿ ಬಾಡಿಗೆ ಕೊಡ್ತಾರೆ. ಮನೆ ನಿರ್ವಹಣೆಗೆ 30,000 ರೂಪಾಯಿ ಕೊಡ್ತಾರೆ. ಮೇಂಟೆನೆನ್ಸ್ ನೀವು 30,000 ಅಂತ ಹೇಳುವಾಗ ಅರ್ಥ ಮಾಡಬೇಕು. ಸಾಧಾರಣವಾಗಿ ಮನೆ ಮೇಂಟೆನೆನ್ಸ್ ಎಷ್ಟಿರುತ್ತೆ? 5,000. ಪಾಶ್ 10,000 ರೂಪಾಯಿ. 30,000 ಅಂದರೆ ಹೆಂಗಾಯಿತು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಪೆಟ್ರೋಲ್ ತಿಂಗಳಿಗೆ ಎಷ್ಟು? 2,000 ಲೀಟರ್ ಪುಕ್ಕಟೆ. ಅರ್ಥ ಆಯ್ತಾ? ನಾವಿಲ್ಲಿ ಪೆಟ್ರೋಲ್ಗೆ ಜಾಸ್ತಿ ಆಯಿತು, ಪೆಟ್ರೋಲ್ಗೆ. ಆಮೇಲೆ ಪೆಟ್ರೋಲ್ ಬೇಡ ನಮಗೆ ತಂದರೆ ಆ 2,000 ಲೀಟ್ರ್ ಪೆಟ್ರೋಲ್ಗೆ ಎಷ್ಟಾಗುತ್ತೆ ಅಷ್ಟೇ ದುಡ್ಡು ಕೊಡ್ತಾರೆ. ಈಗ ಇವರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಜಾಸ್ತಿ ಆದರೆ ಒಳ್ಳೆಯದೋ, ಕಡಿಮೆ ಆದರೆ ಒಳ್ಳೆಯದೋ? ಜಾಸ್ತಿ ಆದರೆ ಒಳ್ಳೆಯದಲ್ವೋ? ಹಂಗೆ. ಇನ್ನು ಆತಿಥ್ಯ ಬಂದಿದ್ದವರಿಗೆ ಟೀ, ಬಿಸ್ಕೆಟ್ಟು, ಆಮೇಲೆ ಬೇರೆ ಬೇರೆ ಎಲ್ಲ ಕೊಡೋದಕ್ಕೆ ವರ್ಷಕ್ಕೆ 4.5 ಲಕ್ಷ ಕೊಡ್ತಾರೆ. ಇವರಿಂದ 1 ನಯ ಪೈಸೆ ಖರ್ಚು ಮಾಡಬೇಕು ಅಂದರೆ ಎಲ್ಲ ಗೌರ್ಮೆಂಟ್. ಆಯಿತಾ?